by 2 and j by 1. So it is 2 by 1. 2 by 1 is 2. Finally, a 2 2. Replace I by 2 and replace j by 2. So 2 by 2 is, sorry, multiply ಮಾಡಿಬಿಟ್ರಿ. ಸಮಟೈಮ್ಸ್ ಏನದು ಕ್ಯಾಲ್ಕುಲೇಷನ್ ಮಾಡ್ತಾ ಅರ್ಜೆಂಟಲ್ಲಿ ಬರೆದ್ಬಿಡ್ತೀರ. ನಾವು ಸೆಕೆಂಡ್ ಪಿ ಯು ಸಿ ವ್ಯಾಲ್ಯೂಯೇಷನ್ ಮಾಡುವಾಗ ಎಷ್ಟೋ ಸರಿ ನೋಡ್ತೀರಿ 2 3 ಏನಂದರೆ 5 ಬರ್ದಿರ್ತೀರ. ನಿಮಗೆ ಗೊತ್ತಿಲ್ಲ ಅಂತಲ್ಲ, ಅರ್ಜೆಂಟಲ್ಲಿ ಬರ್ಕೊಂಡು ಹೋಗ್ಬಿಟ್ಟಿರ್ತೀರ. ಆಮೇಲೆ ಕೆಲವು ಸರಿ ಹೇಳ್ತೀರಾ, ಸರ್ ತುಂಬ ಚೆನ್ನಾಗಿ ಬರೆದಿದ್ದೆ, ಆಗಲಿಲ್ಲ. ದೇರ್ ವಿಲ್ ಬಿ ಸಿಲ್ಲಿ ಮಿಸ್ಟೇಕ್ಸ್ ವೆನ್ ಯು ಡೂ ಥಿಂಗ್ಸ್. ಮ್ಯಾಥಮೆಟಿಕ್ಸಲ್ಲಿ ಪರ್ಟಿಕ್ಯುಲರ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. 1 ಸೆಕೆಂಡ್ 2 ಸೆಕೆಂಡ್ಸ್ ಲೇಟಾಗಲಿ ಪರವಾಗಿಲ್ಲ, ಬಟ್ ನೀಟಾಗಿ ಕಲಿಯುವ, ಕರೆಕ್ಟಾಗಿ ಕಲಿಯುವ ಅಲ್ವಾ. ಓಕೆ, ಈಗ ನೆಕ್ಸ್ಟು, ಸೊ ಇಷ್ಟು ಆಗಿದ ತಕ್ಷಣ ವಾಟ್ ಯು ಹ್ಯಾವ್ ಟು ಡೂ ಇಟ್ ಇಸ್, ಯು ಕೆನಾಟ್ ಲೀವ್ ಹಿಯರ್. ಈ ಈಸ್ ಆಸ್ಕಿಂಗ್ ಯು ಟು ರೈಟ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಬರೆಯೋಕ್ಕೆ ಹೇಳಿರೋದ್ರಿಂದ ಡೋಂಟ್ ಲೀವ್ ಹಿಯರ್, ಕನ್ಸ್ಟ್ರಕ್ಟ್ ಅ ಮ್ಯಾಟ್ರಿಕ್ಸ್. ಯು ಕ್ಯಾನ್ ಗಿವ್ ಎನಿ ನೇಮ್ ಯು ವಾಂಟ್. ಭರತ್ಗೆ ಸರ್ ನನಗೆ ಎ ಬೇಡ ಸರ್, ನನಗೆ ಬಿ ಬೇಕು ಅಂತಂದರೆ, ಸರಿ ನಿನ್ನ ಹೆಸರಿರೋದು ಭರತ್ ಅಂತ, ಸೊ ಬಿ ಅಂತಲೇ ತಗೋ. ಸೊ 2 × 2 ಅಂದ ತಕ್ಷಣ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಳಿದ್ನಲ್ಲ, ಆ್ಯಕ್ಚುಲಿ ಹೆಂಗೆ ಬರುತ್ತೆ, A11 A12 A21 A22. ಸೊ ಆ ಎಲಿಮೆಂಟ್ಸ್ ಹಾಕ್ಬಿಡಿ. ಆಮೇಲೆ ಪ್ಲೀಸ್ ಬಿ ಕೇರ್ಫುಲ್, ಯು ಶುಡ್ ರೀಪ್ಲೇಸ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. A11ಗೆ A11 ಹಾಕಬೇಕು, ಯಾವ್ಯಾವುದೋ ಬರೆದ್ರೆ ಆಗಲ್ಲ. ಸೊ A11 is 1, A12 is 1/2, yes, A1/2, A21 is 2 and A22 is 1. This will give you 1 mark. ಸ್ವಲ್ಪ ಲೆಂತಿನೇ ಆಯಿತು 1 ಮಾರ್ಕೆ, ಬಟ್ ನೋ ಆಪ್ಷನ್. ಸೊ ದಿಸ್ ಇಸ್ ಹೌ ಯು ಫೈಂಡ್ ಔಟ್ ದ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಸೀಸ್. ಈ ಥರ ತುಂಬ ಒಂದು 3-4 ಕ್ವೆಶ್ಚನ್ಸ್ ಇದ್ದಾವೆ. ಇನ್ನೊಂದು ಕ್ವೆಶ್ಚನ್ನು ಐ ಥಿಂಕ್ ಯು ಕ್ಯಾನ್ ಟ್ರೈ ಇಟ್ ಔಟ್. ಇಲ್ಲಿದೆ, ಲೆಟ್ ಮೀ ಸೇ Aij is equal to 2i minus j ಅಂತ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ 3 × 4 ಆರ್ಡರ್ ಕೇಳಿದ್ದಾನೆ. 3 × 4 ಯಾವ ಆರ್ಡರ್ ಆದ್ರೇನು, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅದರ ರೂಲ್. ಸೊ ನಾವು 2 × 2ನೇ ಕನ್ಸ್ಟ್ರಕ್ಟ್ ಮಾಡೋಣ. ಲೆಟ್ ಅಸ್ ಕನ್ಸ್ಟ್ರಕ್ಟ್ 2 × 2 ಆ್ಯಂಡ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ವಿಚ್ ಎವರ್ ಆರ್ಡರ್ ಯು ವಾಂಟ್. ಸೊ ಇಫ್ ಐ ಸೇ 2 × 2, ಆ್ಯಸ್ ಐ ಟೋಲ್ಡ್ ಯು, ಯು ವಾಂಟ್ A11. A11 is put 1 in place of I, 1 in place of j. So it is 2 × 1 minus 1. So 2 1s are 2 minus 1, it is 1. Next, A12 is 2 × 1 minus 2. So 2 1s are 2 minus 2. So that is nothing but 2 minus 2, Kolimatte, sorry, 0. Now next, A21 is 2 × 2 minus, right, 1. So this is nothing but 2 2s are 4 minus 1, that is 3. Next, A22 is 2 × 2 minus 2. So this is nothing but A22 is 4 minus 2, that is nothing but 2. So elements already, you have already got the elements. Next thing is represented by a matrix. So it is 1 0 3 and 2. This is. So you have a few more examples. In the textbook. Exercise allu innondashtu idave. You can try it out in your own way. Is it clear? So ಇವತ್ತಿಗೆ ತುಂಬ ಹೆಚ್ಚಾಗಿ ಹೋಗೋದು ಬೇಡ. ಓಕೆ, ಇಲ್ಲಿಗೆ ನಿಲ್ಲಿಸಿರುವ. ದ ನೆಕ್ಸ್ಟ್ ಥಿಂಗ್ ವಾಟ್ ಯು ಗೆಟ್ ಇಸ್ ಟೈಪ್ಸ್ ಆಫ್ ಮ್ಯಾಟ್ರಿಸೀಸ್ ಬರುತ್ತೆ. ಟೈಪ್ಸ್ ಆಫ್ ಮ್ಯಾಟ್ರಿಸೀಸಲ್ಲಿ ದೇರ್ ಆರ್ 8 to 9 ಒಂದು 6 to 7 ಟೈಪ್ಸ್ ಆಫ್ ಮ್ಯಾಟ್ರಿಸೀಸ್. ಬೇರೆ ಬೇರೆ ಥರ ಮ್ಯಾಟ್ರಿಸೀಸಲ್ಲಿ ಹೇಳ್ತೀವಿ ನಾವು, ಹಂಗಂದ್ರೆ ಏನು ಹಿಂಗಂದ್ರೆ ಏನು ಅಂತ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಮ್ಯಾಟ್ರಿಸೀಸ್. ಅದನ್ನು ವಿ ಆರ್ ಗೋನ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಜಸ್ಟ್ ವಾಂಟ್ ಯು ಟು ಫೀಲ್ ಫ್ರೀ ವಿತ್ ಮ್ಯಾಥಮೆಟಿಕ್ಸ್. ನೀಟಾಗಿ ಕಲೀರಿ, ಸ್ವಲ್ಪ ಸ್ಲೋ ಆಗಿ ಕಲೀರಿ. ಇಟ್ಸ್ ಓಕೆ ಇಫ್ ಯು ಆರ್ ಸ್ಲೋ, ಬಟ್ ಓನ್ಲಿ ಒನ್ ಥಿಂಗ್ ಇಸ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್ ದಟ್ ಯು ಕ್ಯಾನ್ ರಿಯಲಿ ಡೂ ವೆಲ್. ಓಕೆ, ಆ್ಯಂಡ್ just I have a small request with you students. So we are taking a new initiative so that we would do something for students, so that you would not miss any classes. We see private schools or private colleges are doing their own online classes, but for government part
we are doing whatever is possible from our side. Nimgoskara, it's all for you. So what you do it is, as you do it in your Facebook or somewhere, you like, share or comment. So in this YouTube channel, you kindly comment what you feel in the class, because that will help us to improve us. There may be some flaws, of course, we are human beings, maybe here and there, it will help us to correct. And if I feel that more students are used to this, if the class is useful for students, then it will give us energy to do more or in a better way. So kindly put your views in comment box, and if you like it, you can like, and if you feel you want to share it to your friends, it's up to you. And lastly, you can also subscribe. If you subscribe the channels, then what happens is, as you all know, you will get the notifications as and when we upload new videos. So thank you so much, students. Istottu, for so long we have just seen the basics of matrices. ಒಂದೇ ಸರಿ ತುಂಬ ಹೈ ಹೋಗ್ಬಿಟ್ಟು ನಿಮಗೆ ಬೋರ್ ಹೊಡ್ಸೋಕ್ಕೋ ಅಥವಾ ಬೇಜಾರು ಮಾಡೋಕ್ಕೋ ಬೇಡ. ಸೊ ವಿ ಹ್ಯಾವ್ ಡನ್ ಸೋ ಮಚ್ ವಿತ್ ದ ಬೇಸಿಕ್ಸ್ ಆಫ್ ದ ಬಿಗಿನಿಂಗ್. ಈಗ ಹೇಳ್ತಾರಲ್ಲ, ಈಗ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ಟವ್ ಒಲೆ ಹಚ್ಚಿ ಪಾತ್ರೆ ಹಚ್ಚಿ ನೀರು ಹಾಕಿ ರೆಡಿ ಮಾಡೋದಲ್ಲ. ಸೊ ಇಟ್ ಈಸ್ ಜಸ್ಟ್ ಸೋ ಮಚ್ ಹ್ಯಾಸ್ ಬೀನ್ ಡನ್. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ವರ್ಕ್ ಮಾಡಿ. ಓಕೆ, ಆ್ಯಂಡ್ ಇನ್ ಕೇಸ್ ನಿಮಗೆ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ, ಇನ್ ದ ಕಮೆಂಟ್ ಬಾಕ್ಸ್ ಕೈಂಡ್ಲಿ ಕಮೆಂಟ್ ಮಾಡಿ, ನಿಮ್ಮ ಇಮೇಲ್ ID ಕೊಟ್ಟು, ಸರ್ ಮೆಟೀರಿಯಲ್ಸ್ ಕಳಿಸಿ ಅನ್ನಿ. ಮೆಟೀರಿಯಲ್ಸ್ ಕಳಿಸ್ಬೋದು. ಮೋರ್ ದೆನ್ ಮೆಟೀರಿಯಲ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ರೈಟ್? ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಸಮ್ ಟೈಮ್ ವಿತ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನಾವು ಮುಗಿಸೋಣ. ಮುಗಿಸೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಚಿಕ್ಕ ಕತೆ ಅಂದರೆ ಒಂದೇ ನಿಮಿಷದಲ್ಲಾಗುತ್ತೆ. ಒಬ್ಬ ರಾಜ ಇದ್ದಂತೆ ಹಳೆ ಕಾಲದಲ್ಲಿ. ಸೊ ರಾಜ ಅಂದ ತಕ್ಷಣ ಅವ್ನಿಗೆ ಆಸ್ಥಾನದಲ್ಲಿ ಮಂತ್ರಿಗಳು ಅವರು ಇರ್ತಾರೆ. ಅಲ್ಲಿ ಒಬ್ಬ ತುಂಬ ಬುದ್ಧಿವಂತ ಮಂತ್ರಿ ಇದ್ದಂತೆ. He was a very brilliant and intelligent one. So from the other country, there came a person who wanted to test the knowledge of this guy. Okay, let us not worry about what are the names. ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು. ಓಕೆ, ನಾವು he said ಒಂದು ಸಿಂಪಲ್ ಕ್ವೆಶ್ಚನ್ ಆಗ್ತಾ. ಓಕೆ, ನನಗೆ ನಿಮ್ಮ ಕ್ವೆಶ್ಚನ್ನ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತೀರಾ? ಈಗೇನಾಗಿದೆ, ದ ಟೈಮ್ ಈಸ್, ರಾಜ ಮತ್ತು ಮಂತ್ರಿ ಎಲ್ಲೋ ಹೊರಗಡೆ ಅರ್ಜೆಂಟಾಗಿ ಹೋಗೋಕ್ಕೆ ಟೈಮು. ಅವ್ರು ಹೇಳಿದೆ, ಓಕೆ ಯು ಕಮ್ ಲೇಟರ್, ನಾಳೆ ಪಾಪ ನಾನು ನಿಮ್ಮ ಸಮಸ್ಯೆ ಕ್ಲಿಯರ್ ಮಾಡ್ತೀನಿ. ಇಲ್ಲ ನನಗೆ ಇವತ್ತೇ ಹೋಗಬೇಕು ಹೇಳ್ಬಿಡಿ. ಮಂತ್ರಿಗೆ ತಲೆ ಕೆಟ್ಟೋಯ್ತು. ಸರಿ ಹೋಗಲಿ, ನಿಮ್ಮ ಸಮಸ್ಯೆ ಏನು? ಆಗ ಅವನು ಇನ್ನೊಂದು ಪ್ರಶ್ನೆ ಕೇಳಿದಂತೆ. ಈಗ ನಾನು ನಿಮಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ತುಂಬ ಸುಲಭವಾಗಿರೋ 100 ಪ್ರಶ್ನೆ ಕೇಳ್ತೀನಿ, ಅಥವಾ ತುಂಬ ಕಷ್ಟವಾಗಿರೋ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತೀನಿ. ಅರ್ಥವಾಗ್ತಿದೆಯಾ? ತುಂಬ ಸುಲಭವಾಗಿರೋ 100 ಪ್ರಶ್ನೆ, ಆರ್ ತುಂಬ ಕಷ್ಟವಾಗಿರೋ ಒಂದೇ ಒಂದು ಪ್ರಶ್ನೆ. ಮಂತ್ರಿ ಅಂದ್ಕೊಂಡ, ನೋ ಟೈಮ್ನ, ಸಮಯ ಇಲ್ಲ, ಸರಿ ಒಂದೇ ಒಂದು ತುಂಬ ಡಿಫಿಕಲ್ಟ್ ಪ್ರಶ್ನೆ ಕೇಳುತ್ತೆ. ಅವಾಗ ಕೇಳಿದಂತೆ, ಕೋಳಿ ಮೊದಲ ಮೊಟ್ಟೆ ಮೊದಲ? ಯಪ್ಪ, ನಮ್ಗೆ ಹಳೆಯ ಕತೆ ಅಲ್ವಾ? ಕೋಳಿ ಮೊದಲ ಮೊಟ್ಟೆ ಮೊದಲ, ಮೊಟ್ಟೆ ಬಂತಾನೆ ಕೋಳಿ ಎಲ್ಲಿಂದ ಬಂತು, ಕೋಳಿ ಎಲ್ಲಿಂದ ಬಂತಾನೆ ಮೊಟ್ಟೆ ಬಂತು. ಸೊ ಸ್ವಲ್ಪ ಯೋಚನೆ ಮಾಡಿ ಹೋಗೋ ಟೈಮಲ್ಲಿ ಆನ್ಸರ್ ಗೊತ್ತು ನಿಮಗೆ, ಆನ್ಸರ್ ಬೇಕಲ್ಲಪ್ಪ, ಸರಿ ಕೋಳಿನೇ ಮೊದಲು ಅಂತ ಹೇಳಿದ್ನಂತೆ. ಆವಾಗ ಅವ್ನು ಶಾಕ್ ಹೋಗ್ಬಿಟ್ಟು, ಅಷ್ಟು ಕರೆಕ್ಟಾಗಿ ಅಷ್ಟು ಕಾನ್ಫಿಡೆಂಟಾಗಿ ಹೇಗೆ ಹೇಳ್ತೀಯಾ, ಹೇಗೆ ಅಂತ ಕೇಳಿದಂತೆ. ಐ ಆಮ್ ವೆರಿ ಸಾರಿ, ನೀನು ಕೇಳಿದ ಒಂದೇ ಪ್ರಶ್ನೆ ಹೇಗೆ ಅನ್ನೋದು 2ನೇ ಪ್ರಶ್ನೆ, ನೋ ಟೈಮ್ ಫಾರ್ ಇಟ್, ಬಾಯ್ ಅಂತ ಹೇಳಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್. ಸ್ಟಾಪ್ ಎಲ್ಲಿ?